ನಮ್ಮದು 4ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮತ ಎಣಿಕೆ ಕಾರ್ಯವನ್ನು ಫಿಕ್ಸ್ ಆಗಿದೆ. ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮದು ರಾಯ್ ಬಹದ್ದೂರ್ ಮಹಾಬಲೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಈ ಸಿಟಿಯಲ್ಲಿ ಇರ್ತಕ್ಕಂಥ ರೈಮೆಕ್ ಕಾಲೇಜಲ್ಲಿ ಈಗಾಗಲೇ ನಮ್ಮದು ಸ್ಟ್ರಾಂಗ್ ರೂಮ್ ಕೂಡ ಮಾಡಲಾಗಿದೆ. ಆ ಸ್ಟ್ರಾಂಗ್ ರೂಮಲ್ಲೇ ಅದೇ ಕಾಲೇಜ್ ಬಿಲ್ಡಿಂಗ್ದಲ್ಲೇ ನಾವು ನಮ್ಮ ಕೌಂಟಿಂಗ್ ಪ್ರೊಸೆಸನ್ನು ಮತ ಎಣಿಕೆ ಪ್ರೊಸೆಸನ್ನು ಮಾಡ್ತೀವಿ. ಸರಿ ಸಮಯ ಬೆಳಗ್ಗೆ 8 ಗಂಟೆಗೆ ನಮ್ಮ ಅಬ್ಸರ್ವರ್ ಉಪಸ್ಥಿತಿಯಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಾಗಿ 20 ಸ್ಟ್ರಾಂಗ್ ರೂಮ್ ನಾವು ಈಗಾಗಲೇ ಮಾಡಿದ್ದೀವಿ. ಸೊ 8 ಲೋಕಸಭಾ ಕ್ಷೇತ್ರಕ್ಕೆ 20 ಕೌಂಟಿಂಗ್ ರೂಮ್ ಮಾಡಿದ್ದೀವಿ. ಅಂದರೆ 20 ರೂಮಲ್ಲಿ 8 ವಿಧಾನಸಭಾ ಕ್ಷೇತ್ರದ್ದು ಮತಯಂತ್ರವನ್ನು ನಾವು ಇಟ್ಟಿದ್ದೀವಿ. ಮತ್ತು ಜೊತೆಗೆ 2 ಪೋಸ್ಟಲ್ ಬ್ಯಾಲೆಟು ಮತ್ತು ಬೇರೆ ಸ್ಟ್ಯಾಟ್ಯುಟರಿ ರೂಮ್ಸ್ ಕೂಡ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ 8 ವಿಧಾನಸಭಾ ಕ್ಷೇತ್ರ ಅಂದರೆ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಾಗಿ 8 ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಾಗಿ 8 AROಗಳು ಇರ್ತಾರೆ. ಜೊತೆಗೆ ಪೋಸ್ಟಲ್ ಬ್ಯಾಲೆಟ್ಗೆ ಒಂದು 8 ಟೇಬಲ್ ಮಾಡಿದ್ದೀವಿ. ETPBS ಅಂದರೆ ಸರ್ವಿಸ್ ವೋಟರ್ ಯಾರು ಸೈನಿಕರು ಇರ್ತಾರೆ ಅವ್ರ ಸಂಬಂಧಪಟ್ಟಾಗಿ ಒಂದು ಟೇಬಲನ್ನು ಮಾಡಿದ್ದೀವಿ. ಕೌಂಟಿಂಗ್ ಸೂಪರ್ವೈಸರ್ ಸುಮಾರು 150 ಜನ ಇರ್ತಾರೆ. 159 ಜನ ಕೌಂಟಿಂಗ್ ಅಸಿಸ್ಟೆಂಟ್ ಇರ್ತಾರೆ ಮತ್ತು ಸುಮಾರು 146 ಜನ ಮೈಕ್ರೋ ಅಬ್ಸರ್ವರ್ ಇರ್ತಾರೆ. ಇದು ಹೇಗೆ ಅಂದರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಕೌಂಟಿಂಗ್ ರೂಮ್ ಇರುತ್ತೆ. ಆ ಒಂದು ಕೌಂಟಿಂಗ್ ರೂಮಲ್ಲಿ 14 ಟೇಬಲ್ ಮಾಡಿರ್ತೀವಿ. ಒಂದು ರೌಂಡಲ್ಲಿ 14 EVMನ್ನು ಒಂದು ರೌಂಡಲ್ಲಿ ಕೌಂಟ್ ಆಗುತ್ತೆ. ಆ ಪ್ರತಿಯೊಂದು ಟೇಬಲಲ್ಲಿ ಒಂದು ಕೌಂಟಿಂಗ್ ಸೂಪರ್ವೈಸರ್ ಇರ್ತಾರೆ, ಒಂದು ಅಸಿಸ್ಟೆಂಟ್ ಇರ್ತಾರೆ ಮತ್ತು ಒಬ್ಬರು ಮೈಕ್ರೋ ಅಬ್ಸರ್ವರ್ ಇರ್ತಾರೆ. ಪ್ರತಿಯೊಂದು ಟೇಬಲ್ಗೆ ಒಂದು CCTV ವ್ಯವಸ್ಥೆ ಮಾಡಲಾಗಿದೆ. ಸೊ ಇದಕ್ಕೆ ಈಗಾಗಲೇ 121 ಜನ ಕೌಂಟಿಂಗ್ ಏಜೆಂಟ್ ಪ್ರತಿಯೊಂದು ಕ್ಯಾಂಡಿಡೇಟಿಗೆ 121 ಜನ ಕೌಂಟಿಂಗ್ ಏಜೆಂಟ್ ಹಾಕಲಿಕ್ಕೆ ಅವಕಾಶ ಇದೆ. ಅವ್ರಿಗೂ ಕೂಡ ನಾವು ಯಾರು ಎಷ್ಟು ಕೇಳಿದ್ದಾರೆ ಅಂಥವ್ರಿಗೆ ನಾವು ಈಗಾಗಲೇ ಪಾಸನ್ನು ಕೊಟ್ಟಿದ್ದೀವಿ. ತಮಗೂ ನಾವು ಈಗಾಗಲೇ ಪಾಸ್ ಕೊಟ್ಟಿದ್ದೀವಿ. ಸೊ ಜೊತೆಗೆ ಒಂದು ಮೀಡಿಯಾ ರೂಮ್ ಕೂಡ ನಾವು ಮಾಡಿದ್ದೀವಿ. ಅಲ್ಲಿ ಲಾಜಿಸ್ಟಿಕ್ಸು ಮತ್ತು ಇಂಟರ್ನೆಟ್ಟು CCTV ವ್ಯವಸ್ಥೆ ಎಲ್ಲ ಮಾಡಲಾಗಿದೆ. ಕೌಂಟಿಂಗ್ ಏಜೆಂಟಿಗೆ, ಕೌಂಟಿಂಗ್ ಸ್ಟಾಫ್ಗೆ ಮತ್ತು ಮೈಕ್ರೋ ಅಬ್ಸರ್ವರ್ಗೆ ಈಗಾಗಲೇ 1 ರೌಂಡ್ ಟ್ರೈನಿಂಗ್ ಮಾಡಲಾಗಿದೆ. 2ನೇ ಟ್ರೈನಿಂಗ್ 2ನೇ ತಾರೀಕು 2/6/2024ಗೆ ನಾವು ಏರ್ಪಡಿಸಿದ್ದೀವಿ. ಅದರಲ್ಲಿ ಅಬ್ಸರ್ವರ್ ಕೂಡ ಪ್ರೆಸೆಂಟ್ ಇರ್ತಾರೆ. ತಮ್ಮೆಲ್ಲರೂ ಗೊತ್ತಿದ್ದಾಗೆ 100 ಮೀಟರ್ ಒಳಗಡೆ ಅಂದರೆ 100 ಮೀಟರ್ ವಿದಿನ್ 100 ಮೀಟರ್ ಯಾವುದು ವೆಹಿಕಲ್ ಬರಲಿಕ್ಕೆ ಅವಕಾಶ ಇಲ್ಲ. ರೌಂಡ್ ವೈಸ್ ರಿಸಲ್ಟ್ ಅಂದರೆ ತಮ್ಮೆಲ್ಲರೂ ಗೊತ್ತಿದ್ದಾಗೆ ಸೈಮಲ್ಟೇನಿಯಸ್ಲಿ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ದು ಕೌಂಟಿಂಗ್ ಆಗ್ತಾ ಇರುತ್ತೆ. ಸೊ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ದು ರೌಂಡ್ ವೈಸ್ ರಿಸಲ್ಟ್ ಕೂಡ ಸಿಗುತ್ತೆ. ಮತ್ತು 8 ಅಸೆಂಬ್ಲಿ ಸೆಗ್ಮೆಂಟ್ದು ಫಸ್ಟ್ ರೌಂಡ್ ಕೌಂಟಿಂಗ್ ಮುಗಿದ ನಂತರ ಅದನ್ನು ಕ್ರೋಢೀಕರಿಸಿ ಫಸ್ಟ್ ರೌಂಡ್ ಆಫ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿದು ಏನು ರಿಸಲ್ಟ್ ಇರುತ್ತೆ ಅದನ್ನು ಕೊಡ್ತೀವಿ. ಸೊ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬೆಳಗ್ಗೆ 8 ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದ ನಂತರ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ ಫಸ್ಟ್ ನಾವು ಪೋಸ್ಟಲ್ ಬ್ಯಾಲೆಟ್ ಎಣಿಕೆ ಮಾಡಬೇಕು. ಸೊ ಪೋಸ್ಟಲ್ ಬ್ಯಾಲೆಟ್ ನಮ್ಮ ಹತ್ರ ಸುಮಾರು 4500 ಬಂದುಬಿಟ್ಟಿದೆ. ಫಸ್ಟ್ ಹಾಫ್ ಆನ್ ಅವರ್ ಈ ಪೋಸ್ಟಲ್ ಬ್ಯಾಲೆಟ್ ಕೌಂಟ್ ಮಾಡಬೇಕು. ಜೊತೆಗೆ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇರುತ್ತೆ. ಆಫ್ಟರ್ ಹಾಫ್ ಆನ್ ಅವರ್ EVM ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟಿಗೆ ಸೀರಿಯಲ್ ನಂಬರ್ ವೈಸ್ PS ನಂಬರ್ ವೈಸ್ ನಾವು ಅವ್ರಿಗೆ ಮತಯಂತ್ರಗಳನ್ನು ಕೊಡ್ತೀವಿ. ಬಂದೋಬಸ್ತ್ ಸಲುವಾಗಿ 4ನೇ ತಾರೀಕು ನಾವು ಅಂದರೆ 3ನೇ ತಾರೀಕೆ ನಾವೆಲ್ಲನೂ ಇದು ರೋಲ್ ಕಾಲ್ ಮಾಡಿ ಎಲ್ಲರಿಗೂ ಜಾಗ ನೇಮಕ ಮಾಡಿಬಿಟ್ಟಿರ್ತೀವಿ. ಬೆಳಗ್ಗೆ 7 ಗಂಟೆಯಿಂದ ನಮ್ಮದು ಪ್ರಾರಂಭ ಆಗುತ್ತೆ. ನಮಗೆ ಒಬ್ಬರು SP, 2 ಅಡಿಷನಲ್ SP, 5 ಜನ DYSPಗಳು, 15 ಸರ್ಕಲ್ ಇನ್ಸ್ಪೆಕ್ಟರ್ಗಳು, 25 PSI, 40 ASI ಮತ್ತು 150 SC WSC. 5 ಅಲ್ಲ DSP 5, CPI 15, PSI 25, ASI 40 ಜನ, SC WSC 150 ಜನ, 250 PC ಅಂಡ್ WPC. ಇಷ್ಟು 4 KSRP ಮತ್ತು 4 DR ಇಷ್ಟು ನಮ್ಮದು ಇರ್ತದೆ ಬಂದೋಬಸ್ತ್ ಸಲುವಾಗಿ ನೇಮಕ ಮಾಡ್ಕೊಂಡ್ಲಾಗೆ. ಆಮೇಲೆ ಇದು ಸೆಂಟ್ರಲ್ ಫೋರ್ಸ್ ಅಂತೂ ಅಲ್ಲೇ ಇರ್ತದೆ. ಅದು ಕಂಪ್ಲೀಟ್ ಪ್ರೋಸೆಸ್ ಮುಗಿಯೋವರೆಗೂ ಅವರು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.